ಮಂಡ್ಯದ ವಿಸಿ ಫಾರಂನಲ್ಲಿ ತಲೆ ಎತ್ತಲಿರುವ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ವಿಸಿ ಫಾರಂ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ 1 ಎಕರೆ ಜಾಗದಲ್ಲಿ ಈ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಲಿದೆ. ಉದ್ದೇಶಿತ ಜಾಗ ಹಾಗೂ ಇದೇ ತಿಂಗಳ 14ರಂದು ನಡೆಯಲಿರುವ ಶಂಕುಸ್ಥಾಪನೆ ಸಮಾರಂಭದ ವೇದಿಕೆ ಸಿದ್ಧತೆಗಳನ್ನು ಎಚ್.ಡಿ. ಕುಮಾರಸ್ವಾಮಿ ವೀಕ್ಷಿಸಿದರು. ಪ್ರಾರಂಭಿಕವಾಗಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಖೇಲೋ ಇಂಡಿಯಾ ಯೋಜನೆಯಡಿ ಅಂದಾಜು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾ ಸಂಕೀರ್ಣವನ್ನು ನಿರ್ಮಿಸಲಾಗುತ್ತಿದೆ. ಪ್ರಸ್ತುತ ವಿಸಿ ಫಾರಂನ 1.5 ಎಕರೆ ಜಾಗದಲ್ಲಿ ಕಾಮಗಾರಿ ಆರಂಭಿಸಲು ನಿರ್ಧರಿಸಲಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಕ್ರೀಡೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕ್ರೀಡಾ ಸಂಕೀರ್ಣಕ್ಕೆ ಒಟ್ಟು 5 ಎಕರೆ ಪ್ರದೇಶದ ಅಗತ್ಯವಿದ್ದು, ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ವಿಸ್ತರಿಸುವ ಗುರಿಯಿದೆ ಎಂದರು. ಈ ಯೋಜನೆಯಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ, ಕೇವಲ ಜಿಲ್ಲೆಯ ಅಭಿವೃದ್ಧಿ ಮತ್ತು ಕ್ರೀಡಾಪಟುಗಳ ಹಿತದೃಷ್ಟಿಯಿಂದ ಇದನ್ನು ಮಾಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 14ನೇ ತಾರೀಕಿನಿಂದ ಈ ಒಂದು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜಾಗವನ್ನು ಗುರುತಿಸಿ ಅತ್ಯಂತ ಸುಸಜ್ಜಿತವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕ್ರೀಡೆಯಲ್ಲಿ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸ್ಟೆಲ್ಗಳಿರ್ಬೋದು, ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ತರಬೇತಿ ಕೊಡ್ತಕ್ಕಂಥದ್ದು, ಈ ಹಲವಾರು ರೀತಿಯಲ್ಲಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಬಯಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಲ್ಯಾಂಡ್ ಯಾವುದು, ಜೊತೆಗೆ ಎಷ್ಟು ಎಕರೆ? ಇದೇ ಲ್ಯಾಂಡ್ ಈಗ ನಿಂತಿದ್ದೇವಲ್ಲ, ಇದೇ ಲ್ಯಾಂಡ್ನ ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲ, ಇದು ನಮ್ಮ ವಿಸಿ ಫಾರಂನಿಂದ ಇವತ್ತು ಅಲಾಟ್ ಆಗಿದೆ. ಇದು ಈ ಕೆಲ ಯೋಜನೆಗೆ ವಿಸಿ ಫಾರಂನಿಂದ ಒಪ್ಪಿಗೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ 1.5 ಎಕರೆ ಸ್ಥಳ ಕೊಟ್ಟಿದ್ದಾರೆ, 1.5 ಎಕರೆ ಇನ್ನೂ ಹೆಚ್ಚುವರಿಯಾಗೂ ಮಾಡ್ತಕ್ಕಂಥದ್ದಕ್ಕೂ ಬಹುಶಃ ಸಹಕಾರ ಕೊಡ್ತಾರೆ ಅನ್ನೋದು ನನ್ನ ನಾನು ಹಲವಾರು ಬಾರಿ ಕೇಳಿ ಅಲ್ಲಿ ಯಾವುದೋ ಜಾಗ ಇಲ್ಲ ಅಂತ ಹೇಳೋದ ಮೇಲೆ ಇಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ, ಬೇರೆ ಎಲ್ಲೂ ಹೋಗಲ್ವಲ್ಲ, ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ. ನನಗೆ ಒಟ್ಟಾರೆ ಒಂದು 5 ಎಕರೆ ಪ್ರದೇಶ ಬೇಕು. ಇದು ಮುಂದಿನ ದಿನಗಳಲ್ಲಿ 5 ಎಕರೆಗೆ ವಿಸ್ತರಣೆ ಮಾಡತಕ್ಕಂಥದ್ದಕ್ಕೂ ನನ್ನ ಒಂದು ಯೋಜನೆ ಇಟ್ಕೊಂಡಿರ್ತಕ್ಕಂಥದ್ದೇನಿದೆ, ಆ ದೃಷ್ಟಿಯಿಂದ ಇವತ್ತಿನ ಗುರುತಿಸಿದೆ. ಮಂಡ್ಯದಲ್ಲಿ ಎಲ್ಲೂ 5 ಎಕರೆ ಸಿಗ್ತಕ್ಕಂಥ ಜಾಗ ಇಲ್ಲ. ಆ ಹಿನ್ನೆಲೆ ಮುಂದೆ ಅವಕಾಶಗಳಿದೆ, ಏನು ತೊಂದರೆ ಇಲ್ಲ. ಈಗಾಗಲೇ ಆ ಕಡೆ ಸ್ಟೇಡಿಯಂ ಇದೆ, ಇಲ್ಲಿಂದ ಆ ಕಡೆ ಇರತಕ್ಕಂಥ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಇದು ಸೂಕ್ತವಾದ ಜಾಗ ಅಂತ ನಿರ್ಧಾರ ಮಾಡಿದ್ವಿ. ಇಲ್ಲೇ ಬೇರೆ ರಾಜಕೀಯ ಏನಿಲ್ಲ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ, ಶಾಸಕ ಎಚ್.ಟಿ. ಮಂಜು, ಪಿಇಟಿ ಅಧ್ಯಕ್ಷ ವಿಜಯಾನಂದ ಹಾಗೂ ಇತರ ಪ್ರಮುಖ ಮುಖಂಡರು ಸಚಿವರ ಜೊತೆಗಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವ ಬಗ್ಗೆ ಹಾಗೂ ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತು ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ಮಂಡ್ಯ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ, ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜಾತಿ ಎಂಬುದು ಹಳೆಯ ಕಾಲದಿಂದ ಬಂದಿದೆ. ಇಂದಿಗೂ ನಾವು ದೌರ್ಜನ್ಯ ಹಾಗೂ ಅಸ್ಪೃಶ್ಯತೆ ಬಗ್ಗೆ ಮಾತನಾಡುತ್ತೇವೆ ಎಂದರೆ ಬೇಸರದ ಸಂಗತಿ. ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳಬೇಕು. ಬೇರೆ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾಮರಸ್ಯ ಇದೆ. 1-2 ಕಡೆ ದೌರ್ಜನ್ಯ ಪ್ರಕರಣ ಕಂಡುಬರುತ್ತಿದೆ, ಅದು ಕೂಡ ತಲೆ ತಗ್ಗಿಸುವ ಕೆಲಸವಾಗಿದೆ. ಎಲ್ಲರೂ ಸಾಮರಸ್ಯದಿಂದ ಇದ್ದರೆ ರಾಜ್ಯದಲ್ಲೇ ನಮ್ಮ ಜಿಲ್ಲೆ ದೌರ್ಜನ್ಯ ಮುಕ್ತ ಆಗಬಹುದು. ದೌರ್ಜನ್ಯ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ, ರಾಜಿಯಲ್ಲೇ ಅದು ಬಗೆಹರಿದಿದೆ ಎಂದರು. ಬಹುಶಃ ಆಗಿಂದಾಗೆ ನಡೀಬೇಕು. ಸ್ವತಂತ್ರ ಬಂದು 80 ವರ್ಷ ತುಂಬಿದೆ. ಅವತ್ತಿನ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು ಪ್ರಜಾಪ್ರಭುತ್ವ ಆದಮೇಲೆ ಸಂವಿಧಾನವನ್ನ
ನೆಹರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾವಿನ್ನೂ ಅಸ್ಪೃಶ್ಯತೆ ಅನ್ನೋ ಒಂದು ಪದವನ್ನ ಹೇಳ್ತಾ ಇದ್ರೆ ನಾವೆಲ್ಲರೂ ತಲೆ ಬಗ್ಗಿಸಬೇಕಾಗಿದೆ. ಮನುಷ್ಯ ಒಂದೇ, ಮಾನವ ಕುಲ, ಜಾತಿ ಯಾವುದೋ ಒಂದು ಕಾರಣಕ್ಕೆ ಬಹಳ ಹಳೆಯ ಕಾಲದಿಂದ ಬಂದಿರತಕ್ಕಂಥದ್ದು ಒಂದು. ಆದರೆ ಇವತ್ತು ಸಹ ನಾವು ಈ ದೌರ್ಜನ್ಯ, ಅಸ್ಪೃಶ್ಯತೆ ಅನ್ನೋದನ್ನ ನಾವು ಮುಂದೆ ಇಟ್ಕೊಂಡಿದ್ದೀವಿ, ಚರ್ಚೆ ಮಾಡ್ತೀವಿ ಅಂದ್ರೆ ಇದು ಒಂದು ದುರಾದೃಷ್ಟದ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇದರಿಂದ ಯಾರಿಗೂ ಲಾಭ ಇಲ್ಲ, ನಷ್ಟವೇ ವಿನ, ನೋವೇ ವಿನ, ಇದರಿಂದ ಒಳ್ಳೆಯದಂತೂ ಇಲ್ಲ. ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವೆಲ್ಲ ಅಣ್ಣ ತಮ್ಮದಿ ರೀತಿ ಬದುಕುವಂತ ಒಂದು ವಿಚಾರವನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಬಹುತೇಕ ಬೇರೆ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಒಂದಷ್ಟು ಸಾಮರಸ್ಯ ಇದೆ. ಆದರೆ ಅಲ್ಲಲ್ಲಿ ಒಂದೊಂದು ಈ ಸಂಗತಿಗಳು ನಡೆಯೋದ್ರಿಂದ ಆ ಸಾಮರಸ್ಯ ಇದ್ರೂ ಇಲ್ಲದೆ ಇರೋ ಆ ರೀತಿಯಲ್ಲಿ ಆಗ್ತಾ ಇದೆ. ನಾವು 100 ಕಡೆಯಲ್ಲಿ ಒಂದು ಕಡೆ ಈ ಥರದ್ದು ನಡೆದರೂ ಅದು ಸಹ ದೊಡ್ಡ ಅಪರಾಧವೇ. ನಾವೆಲ್ಲವೂ ಸಾಮರಸ್ಯದಲ್ಲಿದ್ದಾಗ ಮಾತ್ರ ಅದಕ್ಕೆ ಗೌರವ, ಬೆಲೆ, ಒಂದಷ್ಟು ನಮ್ಮ ಜಿಲ್ಲೆ ಒಂದು ಮಾದರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಲ್ಲಿ ದೌರ್ಜನ್ಯ ಕೇಸ್ಗಳು ಇವತ್ತು ವರ್ಷಕ್ಕೆ 75ರಿಂದ 80 ಕೇಸ್ಗಳು ದಾಖಲೆ ಆಗ್ತಾ ಇದೆ. 16 ವರ್ಷದಿಂದ ದಾಖಲೆಗಳನ್ನ ನೋಡಿದಾಗ ಬಹುಶಃ ಇದು ನಾನು ಡಿ.ಸಿ ಅವರ ಹತ್ರ ಕೇಳಿದೆ. ಒಂದು 25 ಕೋಟಿವರೆಗೂ ಸಹ ನಮ್ಮ ನೊಂದಂತವರಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಮಾತ್ರ ಬಹಳ ಕಡಿಮೆ, 37 ಕೇಸ್. ಯಾಕೆ ಇಷ್ಟೊಂದು ಸಂಖ್ಯೆ ಕೇಸ್ ರಿಜಿಸ್ಟರ್ ಆಗಿ ಶಿಕ್ಷೆ ಮಾತ್ರ ಕಡಿಮೆ ಆಗಿದೆ ಅಂದ್ರೆ ಪರಿಹಾರ ಆದ್ಮೇಲೆ ಒಂದಷ್ಟು ಕಾಂಪ್ರಮೈಸ್ ಆಗುತ್ತೆ. ಇದು ಕೇಸ್ ಶಿಕ್ಷೆ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಹೇಳಿ ನಾನು ಮಾಹಿತಿಯನ್ನು ತಗೊಂಡೆ. ಸೊ ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಕೆಲಸ ಮಾಡಿದವರು ಇಂತ ಮಾಡದೇ ಇದ್ದವರು ಬೇಸ್ ಅನಿಸ್ತಾರೆ. ಇಡೀ ದೇಶದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಮಾಡೋರ ಮೇಲೆ ದೂರ ಜಾಸ್ತಿ ಇರುತ್ತೆ. ಇಡೀ ದೇಶದಲ್ಲಿ SC ST ಆಕ್ಟ್ 18% ಹಣ ಖರ್ಚು ಮಾಡಬೇಕು ಅಂತ ತಂದಂತ ರಾಜ್ಯ ಮೊದಲು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಇದು ಜಾರಿಯಲ್ಲಿರೋದು ಒಂದು ತೆಲಂಗಾಣ, ಒಂದು ಆಂಧ್ರ, ಕರ್ನಾಟಕ, 3 ರಾಜ್ಯದಲ್ಲಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ವರ್ಷದಲ್ಲಿ 50ರಿಂದ 60 ದೌರ್ಜನ್ಯ ಪ್ರಕರಣ ದಾಖಲಾಗುತ್ತಿದೆ. ಕಳೆದ 10 ವರ್ಷದಲ್ಲಿ 850 ಪ್ರಕರಣ ದಾಖಲಾಗಿದ್ದು 12 ಕೋಟಿ ಪರಿಹಾರ ನೀಡಲಾಗಿದೆ. ಇದುವರೆಗೂ 37 ಪ್ರಕರಣ ಅಂತಿಮ ತೀರ್ಪು ಪಡೆದಿದ್ದು 5% ಪ್ರಮಾಣದಲ್ಲಿ ಶಿಕ್ಷೆಯಾಗಿದೆ. ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 33 ಪ್ರತ್ಯೇಕವಾಗಿ ಪೊಲೀಸ್ ಠಾಣೆಯನ್ನು ತೆರೆದಿದೆ. ಇದರಿಂದ ತ್ವರಿತವಾಗಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹಲವು ಸಭೆಯನ್ನು ಮಾಡಲಾಗಿದೆ ಎಂದರು. ನಾಗರಿಕ ಸಮಾಜದಲ್ಲಿ ಪ್ರಾಯಶಃ ಇವೆರಡೂ ಕೂಡ ಒಂದು ಮಾನಸಿಕ ರೋಗಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಮತ್ತೆ ಪ್ರತಿಯೊಬ್ಬರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಅಂತಲೂ ಕೂಡ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಕಾನೂನುಗಳಿದ್ರೂ ಕೂಡ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯದವರ ಮೇಲೆ ಅನೇಕ ರೀತಿಯ ದೌರ್ಜನ್ಯ ಪ್ರಕರಣಗಳು ಇನ್ನೂ ಕೂಡ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಜೀವಂತವಾಗಿರುವಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಸುಶಿಕ್ಷಿತ ಸಮಾಜವಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಪಣವನ್ನು ತೊಡುವ ಮೂಲಕ ಇವೆರಡನ್ನೂ ಕೂಡ ನಿರ್ಮೂಲನೆ ಮಾಡುವಂತಹ ನಿಟ್ಟಿನಲ್ಲಿ ಸಹಕರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ.
ಈಗಾಗಲೇ ನಮ್ಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ 1989 ಕಾಯ್ದೆ ಇದೆ. 2015ರಲ್ಲಿ ಈಗಾಗಲೇ ತಿದ್ದುಪಡಿಯೂ ಕೂಡ ಆಗಿದೆ ಮತ್ತು ಅಸ್ಪೃಶ್ಯತೆಯನ್ನು ತಡೆಗಟ್ಟುವಂತ ನಿಟ್ಟಿನಲ್ಲೂ ಕೂಡ ಕಾಯ್ದೆ ಇದೆ. ಸೊ ಈಗ ಎಲ್ಲವೂ ಕೂಡ ಇದ್ರೆ ಎಲ್ಲೋ ಒಂದ್ ಕಡೆ ನಾವು ಅವುಗಳನ್ನು ತಡೆಗಟ್ಟಲಿಕ್ಕೆ ಇನ್ನೂ ಕೂಡ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು. ಈ ಒಂದು ಕಾರ್ಯಾಗಾರದ ಒಂದು ಮುಖ್ಯವಾದಂತಹ ಉದ್ದೇಶ ಇಷ್ಟೇ, ಕಾನೂನಿನ ಅರಿವನ್ನ ಉಂಟು ಮಾಡತಕ್ಕಂಥದ್ದು, ಜಾಗೃತಿಯನ್ನ ಉಂಟು ಮಾಡುವಂಥದ್ದು, ದೌರ್ಜನ್ಯ ಮುಕ್ತ ಜಿಲ್ಲೆಯನ್ನಾಗಿ ಮಾಡತಕ್ಕಂಥದ್ದು, ಮತ್ತೆ ಕಾಯ್ದೆಯನ್ನ ಕಾನೂನನ್ನ ಅದರಲ್ಲಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನ ಸರಿಯಾಗಿ ಅರ್ಥೈಸಿಕೊಳ್ತಕ್ಕಂಥದ್ದು, ಮತ್ತೆ FIR ಗಳನ್ನ ದಾಖಲಿಸುವಂತ ಕ್ರಮ ಆಗಿರ್ಬೋದು, ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ಸರಿಯಾಗಿ ಪ್ರತಿನಿಧಿಸುವ ಮೂಲಕ ಯಾರು ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂತವರಿಗೆ ಸರಿಯಾದಂತಹ ನ್ಯಾಯವನ್ನು ಒದಗಿಸತಕ್ಕಂಥದ್ದು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಸಂವಿಧಾನ ಪೀಠಿಕೆ ಬೋಧನೆ ಮಾಡಿದರು. ವೇದಿಕೆಯಲ್ಲಿ ಶಾಸಕ ಪಿ ರವಿಕುಮಾರ್, ಚಿತ್ರದುರ್ಗದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಸ್ವಾಮೀಜಿ, ಕೋಡ್ನ ಶ್ರೀ ಉರಿಲಿಂಗ ಪೆದ್ದೀಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭಾರಾಣಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ಆನಂದ್, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಇದ್ದರು. ಬಜೆಟ್ ಮತ್ತು ಆರ್ಥಿಕ ಸ್ಥಿತಿಗತಿ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಟೀಕೆ ಮಾಡಿದ್ದಾರೆ. ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ 17ನೇ ಬಜೆಟ್ ಅನ್ನು ತೀವ್ರವಾಗಿ ಟೀಕಿಸಿದರು. ಈ ಬಜೆಟ್ ಮುಂದಿನ ದಿನಗಳಲ್ಲಿ ಜನರ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರಲಿದೆ. ರಾಜ್ಯದ ಸಾಲದ ಪ್ರಮಾಣ ಜಿಡಿಪಿ 25% ಮೀರಿದೆ ಎಂದು ರಿಸರ್ವ್ ಬ್ಯಾಂಕ್ ವರದಿ ನೀಡಿದೆ. ಆರ್ಥಿಕ ತಜ್ಞರು ಇದರ ಎಫೆಕ್ಟ್ ಮುಂದೆ ಪ್ರಾರಂಭವಾಗಲಿದೆ ಎಂದು ಎಚ್ಚರಿಸಿದ್ದಾರೆ ಎಂದರು. ಕಳೆದ ಬಜೆಟ್ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ವೆಚ್ಚಕ್ಕಾಗಿ 73,000 ಕೋಟಿ ರು ಮೀಸಲಿಟ್ಟಿದ್ದರೂ ಅದರಲ್ಲಿ 50% ಹಣ ಕೂಡ ಖರ್ಚಾಗಿಲ್ಲ. ಈ ಬಾರಿ 78,000 ಕೋಟಿ ರು ಇಟ್ಟಿದ್ದಾರೆ. ಆದರೆ ಈ ಹಣ ಎಲ್ಲಿಂದ ತರುತ್ತಾರೆ? ಕೇಂದ್ರವನ್ನು ಟೀಕಿಸುವುದೇ ಇವರ ಕೆಲಸವಾಗಿದೆ ಎಂದು ಕಿಡಿಕಾರಿದರು. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತನಾಡಿದ ಸಚಿವರು, ಮಂಡ್ಯದಲ್ಲಿ ಎಐ ಕೇಂದ್ರ, ಕೃತಕ ಬುದ್ಧಿಮತ್ತೆ ಕೇಂದ್ರ ಸ್ಥಾಪಿಸಲು ನಾವು ತೀರ್ಮಾನಿಸಿದ್ದೇವೆ. ಇದಕ್ಕಾಗಿ ಕೆಐಎಡಿಬಿ ಸೂಕ್ತ ಭೂಮಿ ಮತ್ತು ಸೌಕರ್ಯ ಒದಗಿಸಲಿ. ಕೇಂದ್ರದ ಅಧಿಕಾರಿಗಳು ಶೀಘ್ರದಲ್ಲೇ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ ಎಂದರು. ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಿದೆ. ಜಾಗತಿಕ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂತಹ ಹೊರೆಗೊರಲು ನಾವು ಸಿದ್ಧರಾಗಬೇಕಿದೆ. ಆ ಕಾರಣಕ್ಕಾಗಿಯೇ ಬೆಲೆ ಏರಿಕೆಯಾಗಿದೆ ಎಂದು ಸಮರ್ಥಿಸಿಕೊಂಡರು. ಶಾಸಕ ಕದಲೂರು ಉದಯ್ ಅವರ ಬಗ್ಗೆ ನನ್ನ ಚರ್ಚೆ ಅನಗತ್ಯ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡುತ್ತೀರಿ? ನಾನು ಈ ಹಿಂದೆ ಶ್ರೀಲಂಕಾದಲ್ಲಿ ಹೋಗಿ ಕುಳಿತಿದ್ದೆ. ಅಂತಹ ಚರ್ಚೆಗಳು ಈಗ ಬೇಡ ಎಂದು ಪ್ರಶ್ನೆಯನ್ನು ತಳ್ಳಿಹಾಕಿದರು. ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ತಡೆಯಲು ನಾನಾರು? ಈ ಬಗ್ಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಿ, ಅವರೇ ಮೊದಲು ಬಿಟ್ಟುಕೊಡಬೇಕಲ್ಲವೇ ಎಂದು ವ್ಯಂಗ್ಯವಾಡಿದರು. ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೇನು? ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದಾರೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ, GDP ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವರ ಅಂಕಿಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ, ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಕಳೆದ ವರ್ಷವೇ ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಲಿಕ್ಕೆ 73,000 ಕೋಟಿ ಇಟ್ಟಿದ್ರು. ಈ ಮಾರ್ಚ್ ಅಂತಿಮದವರೆಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ತೆಗೆಸಿ. ಮಾಹಿತಿ ಇರತಕ್ಕಂಥದ್ದು 50% ಖರ್ಚಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಹೋಗಿದೆ? ಈ ವರ್ಷ ಮತ್ತೆ 74,000 ಕೋಟಿನೋ 78,000 ಕೋಟಿನೋ ಇಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ.
ಯಾವ ಗ್ಯಾರಂಟಿ ಇವರು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡೆಲ್ಲಿಂದ ತರ್ತಾರೆ? ಕೊರತೆ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಏನು ಓದಿದ್ದಾರೆ, ಹಲವಾರು ಯೋಜನೆಗಳು ಹಿಂದೆ ಈಗಾಗಲೇ ಪ್ರಾರಂಭ ಆಗಿ ಹಲವಾರು ಹಿಂದಿನ ಸರ್ಕಾರಗಳಲ್ಲೇ ತೀರ್ಮಾನ ಆದಂಥವನ್ನೇ ಓದಿದ್ದಾರೆ. ಉದಾಹರಣೆಗೆ ನಿಮಗೆ ಒಂದು ಫೇಲ್ಯೂರ್ ಆಗ್ತಕ್ಕನ್ನೋದಕ್ಕೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಎತ್ತಿನಹೊಳೆ ನೀರಾವರಿ ಯೋಜನೆ. ಎತ್ತಿನಹೊಳೆಗೆ ಈಗಾಗಲೇ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮುಗಿಸಿದ್ದೇವೆ. ಎರಡನೇ ಹಂತಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೇನು 17 ಕಿಲೋಮೀಟ್ರು ಕಾಲುವೆ ಆಗಬೇಕು. ಅದ್ರ ಜೊತೆಗೆ ಕೊರಟಗೆರೆ ಹತ್ತಿರ 1.2 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳಿದ್ದಾರೆ. 2018ರಲ್ಲಿ 5.57 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಒಂದು ಜಲಾಶಯ ದೊಡ್ಡಬಳ್ಳಾಪುರ ಕೊರಟಗೆರೆ ಮಧ್ಯದಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳಾಗಿ ಜೀವೋ ಎಲ್ಲ ಇಶ್ಯೂ ಆಗಿ ಹೋಗಿತ್ತು. ಆಮೇಲೆ ನನ್ನ ಸರ್ಕಾರ ಹೋಯಿತು, ಯಡಿಯೂರಪ್ಪನವ್ರು ಬಂದರು. ಆ 5.57 TMC ನೀರು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ ಡೌನ್ ಮಾಡಿ 2 TMCಗೆ ಅಂತ ಅವ್ರು ಮಾಡಿದರು. ಅದನ್ನೀಗ 1.2 TMC ಇವರು ಇಳಿಸಿದ್ದಾರೆ. ಈಗಾಗಲೇ ಯಾವೊಂದು ನಮ್ಮ ಪರಿಸರ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ತಕರಾರಾಗಿದೆ. ಇವರು ಹೇಳ್ದೆ ಕೇಳದೆ ಪರ್ಮಿಷನ್ಗಳಿಲ್ಲದೆ ವಯಲೇಟ್ ಮಾಡಿ ಸುಮಾರು 24 ಕಿಲೋಮೀಟ್ರ್ ಕಾಲುವೆಗೆ ಇವತ್ತು ಏನು ಒಂದು ಸಮಸ್ಯೆಗಳನ್ನು ಇವರೇ ಉದ್ಭವ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದೆ. ಈಗ ನೀರನ್ನು ಹೇಳ್ತಾನೆ ಇದ್ದಾರೆ ಕಳೆದ 2 ವರ್ಷದಿಂದ, ಈ ಜೂನು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ 5 TMCಯಿಂದ 1.2 TMC ಇಳಿಸಿರೋದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟರ ಮಟ್ಟಿಗೆ ಈ ಯೋಜನೆ ತರ್ತಾರೆ ಅನುಷ್ಠಾನಕ್ಕೆ. ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಹಲವಾರು ನೀರಾವರಿ ಯೋಜನೆಗಳ ವಿಷಯದಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡು ನೀಡಿದ್ರೆ ಸುಮ್ಮನೆ ಘೋಷಣೆ ಮಾಡಿದ್ದಾರೆ. ಅದು ಎಷ್ಟು ದಿವಸ ಆ ಘೋಷಣೆ ಇರಲಿಕ್ಕೆ ಸಾಧ್ಯ? ಭರಪೂರ ಘೋಷಣೆ ಇದೆ, ಅದರಲ್ಲೇನು ಸಂಶಯ ಏನೂ ಇಲ್ಲ. ಆದರೆ ಇವರು ಬಜೆಟ್ನ 3.5 ಗಂಟೆ ಓದ್ತಕ್ಕಂಥ ಖುಷಿಲೂ ಓದಲಿಲ್ಲ. ಅಲ್ಲಿ ಅವ್ರ ಪಾಪ ಒಂದೊಂದು ಪದ ಬಳಕೆ ಮಾಡಬೇಕಾದ್ರೆ ಅವರಿಗೆ ಇದ್ದಂಥ ಒಂದು ಶ್ರಮ ತಾವು ಬಹುಶಃ ನೋಡಿರ್ಬೋದು ಟಿ ವಿಗಳಲ್ಲಿ. ಎಷ್ಟೆಷ್ಟು ಪಾಪ ಅವರು ಕನ್ನಡದಲ್ಲಿ ಇದನ್ನು ಪಾಠ ಮಾಡೋರವರು ಭಾಳ ಜನ MLAಗಳಿಗೆ. ಅದೆಂಥದ್ದು ನಿಮ್ಮ ಸಂಧಿಗಳ ವಿಷಯದಲ್ಲೆಲ್ಲ ಅವ್ರು ಟೀಕೆ ಯಾವುದಕ್ಕೆ ಮಾಡಿದ್ದಾರೆ? ಡೆವಲಪ್ಮೆಂಟಿಗೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾವು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಗ್ರಾಮೀಣ ಭಾಗದ ಜನರ ಕಷ್ಟ ಕೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿ ಇದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ಚರ್ಚೆ ಆಗಬೇಡ. ಕೇಂದ್ರ ಸಚಿವ HT ಕುಮಾರಸ್ವಾಮಿಯವರು ಇಂದು ಮಂಡ್ಯದಲ್ಲಿ ಪ್ರವಾಸ ಕೈಗೊಂಡಿದ್ದು ಮದ್ದೂರು ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ದಾರೆ. ಮದ್ದೂರಿಗೆ ಆಗಮಿಸಿದ ಕೇಂದ್ರ ಸಚಿವರಿಗೆ ಜೆಡಿಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅದ್ಧೂರಿ ಸ್ವಾಗತ ಕೋರಿದರು. ಪ್ರವಾಸದ ಆರಂಭದಲ್ಲಿ HTಕೆಯವರು ಮಾಜಿ ಸಚಿವ DC ತಮ್ಮಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿ ಉಪಹಾರ ಸೇವಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಮದ್ದೂರು ಪಟ್ಟಣದ KSRTC ಬಸ್ ನಿಲ್ದಾಣದ ಬಳಿ ನೂತನವಾಗಿ ನಿರ್ಮಾಣವಾಗಲಿರುವ ಆಟೋ ನಿಲ್ದಾಣದ ಕಾಮಗಾರಿಗೆ ಸಚಿವರು ಚಾಲನೆ ನೀಡಿದರು. ಶಾಸ್ತ್ರೋಕ್ತವಾಗಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ಕೊಟ್ಟ ಕುಮಾರಸ್ವಾಮಿಯವರು ಸ್ಥಳೀಯ ಆಟೋ ಚಾಲಕರ ಸಂಕಷ್ಟಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಹೋಗಿ ಸ್ವಾಮಿ ಮುಂದೆ ಬನ್ನಿ.
ಶ್ರೀ ಚೀರುಕುನ್ನಯ್ಯ ಪೂಜಾ ಕುಣಿತ ಕಲಾ ಟ್ರಸ್ಟ್ ಹಾಗೂ ಶ್ರೀ ಉಮಾಮಹೇಶ್ವರಿ ಪೂಜಾ ಕುಣಿತ ಯುವಜನ ಕಲಾ ಸಂಘದ ವತಿಯಿಂದ ಮಾರ್ಚ್ 10ರಂದು ಸಂಜೆ 4ಕ್ಕೆ ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದಲ್ಲಿ ಮಹಿಳಾ ಜಾನಪದ ಸಂಭ್ರಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಶ್ರೀ ಚೀರುಕುನ್ನಯ್ಯ ಪೂಜಾ ಕುಣಿತ ಕಲಾ ಟ್ರಸ್ಟ್ ಅಧ್ಯಕ್ಷೆ ಸವಿತಾ ಚೀರುಕುನ್ನಯ್ಯ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದು ಜಾನಪದ ಕಲೆಗಳು ನಶಿಸಿ ಹೋಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಜಾನಪದ ಕಲೆಗರನ್ನು ಜೀವಂತವಾಗಿಟ್ಟುಕೊಂಡು ಮುಂದಿನ ಪೀಳಿಗೆಗೂ ಪರಿಚಯಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಜಾನಪದ ಸಂಭ್ರಮ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯ, ಲಂಬಾಣಿ ನೃತ್ಯ, ಮಹಿಳಾ ವೀರಗಾಸೆ, ಕಂಸಾಳೆ, ನಗಾರಿ, ಡೊಳ್ಳು ಕುಣಿತ, ಪಟಕುಣಿತ, ಕೋಲಾಟ, ಪೂಜಾ ಕುಣಿತ, ಕೊಂಬು ಕಹಳೆ, ದೊಣ್ಣೆ ವರಸೆ, ಗೊರವರ ಕುಣಿತ ಸೇರಿದಂತೆ ಇನ್ನಿತರ ಜಾನಪದ ಕಲಾ ತಂಡಗಳು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿ ಪ್ರದರ್ಶನ ನೀಡಲಿದೆ ಎಂದು ತಿಳಿಸಿದರು. ದಿನಾಂಕ 10ನೇ ತಾರೀಕು ನಮ್ಮ ತಂದೆಯವರ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾಗಿದ್ದರಿಂದ ಒಂದು ರಾಜ್ಯ ಮಟ್ಟದ ಮಹಿಳಾ ಜಾನಪದ ಸಂಭ್ರಮ ಅಂದ್ಬಿಟ್ಟು ನಮ್ಮ ಹುಟ್ಟೂರಿನ ತಳಗವದಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು, ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕವರು, MLC ರವಿಕುಮಾರ್ ಅವರು ಮತ್ತು ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಒಂದು 150ರಿಂದ 200 ಜನ ಕಲಾವಿದರು ಕೂಡ ನಮ್ಮೂರಿಗೆ ತಳಗೋದಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ನಡೆಸಬೇಕಂತ ತೀರ್ಮಾನ ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಟ್ರಸ್ಟ್ನ ಉದ್ಘಾಟನೆ ಮಾಡಿ ಪ್ರತಿ ವರ್ಷ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ಜಾನಪದ ಕಲೆಗಳು ನಶಿಸಿ ಹೋಗ್ತಿರುವ ಸಂದರ್ಭದಲ್ಲಿ ಮುಂದೆ ನಾವು ಇಲ್ಲದಂಥ ಸಂದರ್ಭದಲ್ಲಿ ಈ ಕಲಾವಿದರ ಟ್ರಸ್ಟು ನಿರಂತರವಾಗಿ ಕಲಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸೋಕ್ಕೆ 10ನೇ ತಾರೀಕಿಗೆ ನಾವು ತೀರ್ಮಾನ ಮಾಡಿದ್ದೀವಿ. ಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ರವಿ, ಪ್ರಕಾಶ್, ರಾಜು, ತಮಟೆ ಕಲಾವಿದ ಪುನೀತ್ ಉಪಸ್ಥಿತರಿದ್ದರು.